ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರಗಳು. ದೇವರ ಮನೆ ಸಹಸ್ರ ಚಂಡಿಕಾ ಯಾಗ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಬೇಕಲಕೋಟೆ ಪಳ್ಳಿಕೆರೆ ಶಕ್ತಿನಗರ ದೇವರ ಮನೆ ಶ್ರೀ ರವಳನಾಥ ಅಮ್ಮನವರ ಮಹಿಷಮರ್ಧಿನಿ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ 7 ಮೇ 2025 ಸಹಸ್ರ ಚಂಡಿಕಾ ಯಾಗದ ಪೂರ್ಣಾಹುತಿ ಸುಸಂಪನ್ನಗೊಂಡಿತು. ಶೃಂಗೇರಿ ಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ದಿವ್ಯ ಉಪಸ್ಥಿತಿ ಶುಭಾಶೀರ್ವಚನಗಳೊಂದಿಗೆ ಕುಂಟಾರು ತಂತ್ರಿದ್ವಯರ ನೇತೃತ್ವದಲ್ಲಿ 100 ಜನ ಋತ್ವಿಜರ ಭಾಗವಹಿಸುವಿಕೆಯಲ್ಲಿ ಸುಮಾರು 350 ಕೆಜಿ ತುಪ್ಪ, ಚರು, ದರ್ಭೆ, ಸಮಿಧೆ ಉಪಯೋಗಿಸಲ್ಪಟ್ಟು ಯಾಗ ಸಾಂಗತೆಯನ್ನು ಕಂಡಿತು. ಇದರ ಆಚಾರ್ಯತ್ವವನ್ನು ಡಾಕ್ಟರ್ ಸತ್ಯಕೃಷ್ಣ ಭಟ್ ಮಂಗಳೂರು ಇವರು ವಹಿಸಿದ್ದರು. ಚಂಡಿಕಾಯಾಗ ಅಧ್ಯಕ್ಷರಾದ ಶ್ರೀ ತಾನೋಜಿ ರಾವ್ ಪವಾರ್, ಶ್ರೀ ಜಗದೀಶ್ ಪವಾರ್, ಶ್ರೀ ಶಿವರಾಮ್ ಮೇಸ್ತ್ರಿ, ಶ್ರೀ ಪ್ರಕಾಶ್ ರಾವ್ ವಾಮಂಜೂರು ಮತ್ತಿತರೆ ಸಮಿತಿ ಸದಸ್ಯರು ಈ ಸಂದರ್ಭ ಭಾಗವಹಿಸಿ ಸಹಸ್ರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಯಾಗ ಸಂಪನ್ನತೆ ಕಂಡಿತು. ಓಂ ಸ್ವಸ್ತಿ. भस्मनो भयो पश्यतां सर्वदेवानां सदा नां स्वाहा
महोपसर्गान् स्वाहा लोकानां ददता भव स्वाहा ॐ देव्युवाच स्वाहा ॐ स्वस्तेराजनं स्वाहा शुम्भनिशुम्भसेवां यावत्पत्से महागणो स्वाहा ॐ पुनरत्यतिरौद्रेण रूपेण पृथिवीतले अवमेकः दिश्यामि वैप्रचित्तांश्चदानभान् स्वान्देवतास्वर्गे मध्यलोके तमानवाः सततं रक्तदन्तिकां विकिमां तदस्वाहा ॐ ततोऽहमखिलं लोकमात्मदेह समुद्भवैः भरिष्यामि सुधाश्चाकैरावृष्टे प्राणधारकैः स्वाहा ॐ शाकम्भरेण विख्यातं तदायास्यां जहं भुवि स्वाहा ॐ तत्रैव तवधिष्यामि दुर्गमाख्यं महासुरं दुर्गादेवीति विख्यातं वन्दे नाम भविष्यति स्वाहा ॐ पुनश्चाहं ददामि हिमाचले रक्षांसि भक्षयिष्यामि मुनीनां प्राणकारणात् स्वाहा ॐ तदा मां मुदयः सर्वे स्तोष्यं ज्ञानं नमोत्तजः भीमादेवीति विख्यातं तन्मे नाम भविष्यति स्वाहा ॐ यदारुणाख्यस्त्रैलोक्ये महाबाधां करिष्यति तदाहं रावणं रूपं कृत्वा सङ्केतशपदं स्वाहा
राशिं संशितव्रतं स्वाहा ॐ निर्विण्डोतिमद्वेददात्यापहरणेन च जगाम सत्यस्तपसे स च वैश्यो महामुने स्वाहा ॐ सन्दर्शनार्थमम्बाजातते पुटिनमास्थितः स च वैश्यस्तपस्ते वे देवी सूक्तं पदं जपन् स्वाहा ॐ तौ तस्मिन् पुदिने देव्याः कृत्वा मूर्तिं महीमयीम् अर्हणां चक्रतुस्तस्याः पुष्पथोपाद्यतर्पणैः स्वाहा प्रातृक्षितं स्वाहा ಈಗ ಆಚಾರ್ಯ ಕುಂಡದಲ್ಲಿ ಮಾತ್ರ 108 ಆಜ್ಯ ಹವನ, ತದನಂತರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಮೂಲಮಂತ್ರ ಹವನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. स्वाहा
स्वाहा स्वाहा अनेन नवाक्षरी मंत्रहोमेन श्री महाकाली महादेवी
महालक्ष्मी महासरस्वत्यात्मिका श्रीचण्डिका परमेश्वरी प्रीयताम् अहं मित्रावरणो भाविभद्रहन्त्राग्ने अहमश्विनोः अहं सोममाहनसं विधन्यहं पश्चात्पोषणं भगम् अहं दधा ನಾವು ಮೈಕ್ ಇಲ್ಲಿ ಆಯಿತಾ ಬೇರೆ ಇಲ್ಲ ಬೇರೆ ಯಾರು ಮೈಕ್ ಇಲ್ಲ ನೀವು ಹೌದಾ ರಿಮೋಟ್ ಇದ್ದಾರೆ ಇಲ್ಲಿಗೆ
Amen.
पर्वन्तश्यमो सम्पगावाः नो हिर्बुद्ध्या अशंसा पुत्रः अपान्नपात् मेरुरस्तु शन्नः पृष्ठद्भवतु देवनो आत्ते वासो जालस्मस्ते विस्तदानीः सञ्जानानामति माताय जुषस्वाग्ने अङ्गिरः काण्डं मेध्यातिथिं यदा ಸಪ್ತಭಾಷಣಗಳನ್ನು ರಚನೆಯಿಂದ ನೆಲೆಗೊಂಡ ಶ್ರೀ ರಮಣನಾಥ ಅಮ್ಮನವರು ಮನುಷ್ಯವರ್ಧನೆ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಸಹಸ್ರ ಚಂಡಿಕಾ ಯಾಗ ಬಳಿಕ
ವಸ್ತ್ರ ಸೇವೆಯನ್ನು ಮಾಡಲು ಇಚ್ಛಿಸುವವರಿಗೆ ಮಾಡಬಹುದಾಗಿದೆ.
ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ. ಪಳ್ಳಿಕೆರೆಯ ದೇವರ ಮನೆ ಮಹಿಷಮರ್ದಿನಿ ರವಳನಾಥ ಕ್ಷೇತ್ರದಲ್ಲಿ ಇವತ್ತು ಸಹಸ್ರ ಚಂಡಿಕಾ ಯಾಗದ ಪೂರ್ಣಾಹುತಿ ಸಂಪನ್ನಗೊಂಡಿದೆ. ಬಹಳ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ. 100 ಜನ ಋತ್ವಿಜರು 5 ದಿನಗಳ ಕಾಲ ಒಟ್ಟಿಗೆ 1000
ಸಪ್ತಶತಿ ಪಾರಾಯಣವನ್ನು ನಡೆಸಿ 10 ಲಕ್ಷ ನವಾಕ್ಷರಿ ಮಂತ್ರ ಜಪವನ್ನು ಮಾಡಿ ಅದರ ಸಂಪೂರ್ಣ ಫಲಪ್ರಾಪ್ತಿಗೋಸ್ಕರವಾಗಿ 6ನೆಯ ದಿವಸ 10 ಕುಂಡಗಳಲ್ಲಿ ಒಂದೊಂದು ಕುಂಡದಲ್ಲಿ 10 ಜನರಂತೆ ಒಟ್ಟಿಗೆ 100 ಜನ ಋತ್ವಿಜರು ಸೇರಿ ಮಾಡುವಂತಹ ಯಾಗವನ್ನು ನಾವು ಸಹಸ್ರ ಚಂಡಿಕಾ ಯಾಗ ಅಂತ ಕರಿತೇವೆ. ದೇವಿಯ ಮಹಿಮೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಒಬ್ಬ ಮನುಷ್ಯನು ಕೂಡ ಕಷ್ಟ ಬಂದಾಗೆ ಹೇಳುವುದು ಅಮ್ಮ ಅಂತ ಹೇಳ್ತಾನೆ, ಯಾರು ಅಪ್ಪ ಅಂತ ಹೇಳುವುದಿಲ್ಲ. ಇದರಲ್ಲೇ ನಮಗೆ ಗೊತ್ತಾಗ್ತದೆ ತಾಯಿಯ ಸ್ಥಾನದ ಮಹಿಮೆ ಯಾವ ರೀತಿಯಾದದ್ದು ಅಂತ. ಉಪನಿಷತ್ತು ಕೂಡ ಮೊದಲು ಮಾತೃದೇವೋಭವ ಹೇಳುತ್ತದೆ, ಮತ್ತು ಪಿತೃದೇವೋಭವ ಅಂತ ಹೇಳ್ತದೆ. ಆದ್ದರಿಂದ ಇಡೀ ಜಗತ್ತಿಗೆ ಅವಳನ್ನು ಜಗನ್ಮಾತೆ ಅಂತ ನಾವು ಕರಿತೇವೆ. ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಕೂಡ ಮಾತೃಸ್ಥಾನೀಯಳಾಗಿದ್ದುಕೊಂಡು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಟ್ಟದ್ದು ಯಾರು ಅಂತ ಹೇಳಿದರೆ ಜಗನ್ಮಾತೆ ದುರ್ಗಾ ಪರಮೇಶ್ವರಿ. ಅವಳನ್ನು ರಾಜರಾಜೇಶ್ವರಿ ಅಥವಾ ಮಹಾಲಕ್ಷ್ಮಿ ಅಥವಾ ಭದ್ರಕಾಳಿ ಎಂಬ ಬೇರೆ ಬೇರೆ ರೂಪದಿಂದ ನಾವು ಆರಾಧನೆಯನ್ನು ಮಾಡ್ತೇವೆ. ಚಂಡಿಕಾ ಹೋಮ ಅಂತ ಹೇಳಿದರೆ ಏನು? ತುಂಬ ವಿಧದ ಚಂಡಿಕಾ ಯಾಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಸಹಸ್ರ ಚಂಡಿಕಾ ಯಾಗ ಅಂತ ಹೇಳುವಂಥದ್ದು ಅಭೂತಪೂರ್ವವಾದದ್ದು. ಸಾಮಾನ್ಯವಾಗಿ ಯಾರಿಂದಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನಡೆಸಲಿಕ್ಕೆ ಸಾಧ್ಯ. ಕ್ಷೇತ್ರಗಳು ದೊಡ್ಡದಿದ್ದರೂ ಕೂಡ ಅಲ್ಲಿ ಸಹಸ್ರ ಚಂಡಿಕಾ ಯಾಗ ನಡೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೈವಂ ಚೈವಾತ್ರ ಪಂಚಮಂ, ದೇವರ ಅನುಗ್ರಹ ಪೂರ್ಣ ಇದ್ದರೆ ಮಾತ್ರ ಸಾಧ್ಯ. ಇದು ಒಂದು ಕುಟುಂಬದ ಮನೆ ಮಾತ್ರ. ಆದರೆ ಕುಟುಂಬದ ಮನೆ ಆದರೂ ಕೂಡ ಇಲ್ಲಿ ಸಹಸ್ರ ಚಂಡಿಕಾ ಯಾಗವನ್ನು ಮಾಡುವಂಥ ಭಾಗ್ಯವನ್ನು ಈ ಕುಟುಂಬಸ್ಥರಿಗೆ, ಊರಿನ ಜನರಿಗೆ ಆ ಮಹಾತಾಯಿ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ 700 ಶ್ಲೋಕಗಳನ್ನು ಸಪ್ತಶತಿ ಶ್ಲೋಕ ಅಂತ ಕರೀತಾರೆ. ಆ ಜಗನ್ಮಾತೆಯು ಎಲ್ಲ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿದಂತಹ ವಿಚಾರ ಆ ಪುರಾಣದಲ್ಲಿ ನಮಗೆ ಕಾಣ್ತದೆ. ಅಂತಹ ಮಂತ್ರಗಳಿಂದ ಅವಳನ್ನು ಸ್ತುತಿಸುವಂಥದ್ದು. ದೇವತೆಗಳಿರ್ಬೋದು, ಋಷಿಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆ ಜಗನ್ಮಾತೆಯನ್ನು ಸ್ತುತಿಸಿದ್ದಾಳೆ. ಏಕೈವಾಹಂ ಜಗತ್ಯತ್ರ ದ್ವಿತೀಯಾಕಾ ಮಾಮ ಪರ ಅಂತ ಬರ್ತದೆ. ಅವಳೇ ಹೇಳ್ತಾಳೆ, ಈ ಜಗತ್ತಿನಲ್ಲಿ ನಾನೊಬ್ಬಳೇ, ನನ್ನನ್ನು ಬಿಟ್ಟು ಎರಡನೇದು ಅಂತ ಹೇಳುವಂಥದ್ದು ಯಾವುದಿಲ್ಲ, ಬೇರೆ ಎಲ್ಲ ಉಂಟು ಅಂತಾದರೆ ಅದು ನನ್ನ ವಿಭೂತಿಯಿಂದ ಸೃಷ್ಟಿಯಾದದ್ದು ಅಂತ ಜಗನ್ಮಾತೆಯೇ ಆ ಸ್ತೋತ್ರಗಳಲ್ಲಿ ಅಪ್ಪಣೆಯನ್ನು ಮಾಡಿದ್ದಾಳೆ. ಅಂತಹ ಸಪ್ತಶತಿ ಮಂತ್ರ, ಅದಕ್ಕೆ ತುಂಬ ಪ್ರಾಧಾನ್ಯತೆ ಉಂಟು. ಯಾಗಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಹೇಳಿದರೆ ಅಶ್ವಮೇಧ ಯಾಗ. ಹಾಗೆ ಮಂತ್ರಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಹೇಳಿದರೆ ಸಪ್ತಶತಿ ಮಂತ್ರಗಳು. ಅಂತಹ ಸಪ್ತಶತಿ ಮಂತ್ರಗಳನ್ನು ಯಾರು ಪಾರಾಯಣ ಮಾಡ್ತಾನೋ ಆ ಶ್ರವಣಗಳನ್ನು, ಯಾಕೆಂದರೆ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಅಂತಲೂ ಕೂಡ ಫಲವನ್ನು ಹೇಳಿದ್ದಾರೆ. ಯಾರು ಆ ಮಂತ್ರಗಳನ್ನು ಶ್ರವಣ ಮಾಡ್ತಾರೋ, ಎಲ್ಲಿ ಸಪ್ತಶತಿಯ ಪಾರಾಯಣ ನಡೀತದೋ ಅಲ್ಲಿ ಜಗನ್ಮಾತೆ ಯಾವಾಗಲೂ ಕೂಡ ಅವಳು ತನ್ನ ವಿಶೇಷ ರೂಪದಿಂದ ಅಲ್ಲಿ ಇರ್ತಾಳೆ ಅಂತ ಹೇಳುವಂಥದ್ದು ಆ ಸಪ್ತಶತಿ ಶ್ಲೋಕದಲ್ಲೇ ಬರುವಂತಹ ವಿಚಾರ. ಹಾಗೆ ಇವತ್ತು ಅಭೂತಪೂರ್ವವಾಗಿ ಅದಲ್ಲದೆ ಶೃಂಗೇರಿ ಜಗದ್ಗುರುಗಳ ಒಂದು ಉಪಸ್ಥಿತಿಯಲ್ಲಿ ಪೂರ್ಣಾಹುತಿ ನಡೆದಿದೆ. ಯಾಕೆ ಅಂತ ಹೇಳಿದರೆ ಗುರು ಮತ್ತು ದೇವರೊಂದು, ಯಾಕೆ ದೇವರನ್ನು ತೋರಿಸುವಂಥದ್ದೇ ಗುರು. ಹಾಗಿರುವಾಗಂತಹ ಜಗದ್ಗುರು ಪೀಠದಿಂದ ಗುರುಗಳೇ ಬಂದು ಅವರ ಉಪಸ್ಥಿತಿಯಲ್ಲಿ ಬಹಳ ಅದ್ಭುತವಾಗಿ, ಶಾಸ್ತ್ರಕ್ಕೆ ಯಾವುದೇ ಚ್ಯುತಿ ಬಾರದಾಗಿ ಇಷ್ಟಿಷ್ಟು ದೊಡ್ಡ ಯಾಗಗಳನ್ನು ಮಾಡ್ಬೋದು. ಆದರೆ ಶಾಸ್ತ್ರೋಕ್ತವಾಗಿ ಮಾಡೋದು ಭಾರಿ ಕಷ್ಟ. ಅದರಲ್ಲಿ ಕಲಿಯುವುದಲ್ಲಿ ಇನ್ನೂ ಕಷ್ಟ. ಆದರೆ ಸಾಮಾನ್ಯವಾಗಿ 100ಕ್ಕೆ 100 ಸರಿ ಮಾಡಿದ್ದೇವೆ ಅಂತ ಹೇಳುವ ಧೈರ್ಯ ಯಾರಿಗೂ ಕೂಡ ಇಲ್ಲ. ಆದರೆ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಆದಷ್ಟು ಚ್ಯುತಿ ಬಾರದ ಹಾಗೆ ಯಾಗ ಸಂಪನ್ನಗೊಂಡಿದೆ. ಇದರಿಂದ ಏನು ಫಲ? ಇಡೀ ಲೋಕಕ್ಕೆ ಕಲ್ಯಾಣ ಆಗಬೇಕು. ಯಾರಿಗೋ ಒಬ್ಬರಿಗೆ, ಯಜಮಾನನಿಗೆ, ಊರಿಗೆ ಅಲ್ಲ. ಇಂತಹ ಯಾಗಗಳನ್ನು ಮಾಡಿದಾಗ ಇಡೀ ಲೋಕ ಕಲ್ಯಾಣವೇ ಆಗ್ತದೆ ಅಂತ ಫಲಗಳನ್ನು ಹೇಳಿದ್ದಾರೆ. ಲೋಕ ಕಲ್ಯಾಣ ಪ್ರಾಪ್ತಿಯಾಗಲಿ, ಅದೇ ರೀತಿಯಾಗಿ ಜಗನ್ಮಾತೆಯ ಅನುಗ್ರಹ ಎಲ್ಲರಿಗೂ ಇದ್ದು ಎಲ್ಲರೂ ಸಂಸಾರದಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಇರಲಿ. ಕೊನೆಗೆ ಮೋಕ್ಷ ಪದಕ್ಕೆ ಹೋಗುವಂತಹ ಚಿಂತನೆಯನ್ನು ಕೂಡ, ಭಾಗ್ಯವನ್ನು ಕೂಡ ಮಹಾತಾಯಿ ಅನುಗ್ರಹಿಸಲಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಈ ಯಾಗಕ್ಕೆ 10 ಕ್ವಿಂಟಾಲ್ ಪಾಯಸವನ್ನು ನಾವು ತಯಾರು ಮಾಡಿದ್ದೇವೆ. ಸಾಮಾನ್ಯವಾಗಿ 300 kgಯಷ್ಟು ತುಪ್ಪವನ್ನು ಬಳಸಿದ್ದೇವೆ. ನೋಡಿ, ಇದೆಲ್ಲ ಸೇರಿ ಸಾಮಾನ್ಯವಾಗಿ ಒಂದು 25 ಕ್ವಿಂಟಾಲ್ನಷ್ಟು ಬೆಲ್ಲವನ್ನು ಉಪಯೋಗಿಸಿ ದೇವರಿಗೆ ಹೋಮಕುಂಡದಲ್ಲಿ ಅಗ್ನಿಯಲ್ಲಿ ಕೊಡುವಂತಹ ದ್ರವ್ಯ ಅಷ್ಟು ಪಕ್ವವಾಗಿರಬೇಕು. ನಾವು ಊಟ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಮಗೆ ಸಿಟ್ಟು ಬರ್ತದೆ. ಹಾಗೆ ದೇವರಿಗೂ ಕೂಡ ಹಾಗೆ ನಾವು ಹೇಗೆ ಊಟವನ್ನು ಸರಿಯಾದಂತಹ ರೀತಿಯಲ್ಲಿ ನಾವು ಮಾಡ್ತೇವೋ, ಅನ್ನ ವ್ಯಂಜನಾದಿಗಳೊಂದಿಗೆ ದೇವಿಗೆ ಕೊಡುವಂತಹ ಹವಿರ್ಭಾಗವು ಕೂಡ ಅಷ್ಟು ಪಕ್ವವಾಗಿರಬೇಕು. ಆಗ ನಮ್ಮ ಜೀವನವನ್ನು ಕೂಡ ಅವಳು ಪಕ್ವವಾಗಿಸ್ತಾಳೆ ಅಂತ ಅಂತಹ ದ್ರವ್ಯದಿಂದ ಹೋಮವನ್ನು ಮಾಡಿದ್ದೇವೆ. ಇದನ್ನು ಲೋಕ ಕಲ್ಯಾಣ ಆಗಲಿ, ಎಲ್ಲರಿಗೂ ಮಂಗಳ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಜಗದಂಬಾರ್ಪಣ ಮಸ್ತು ಅಂತ ಮುಗಿಸ್ತೇನೆ. ಇವೆ ಎಲ್ಲ ರೀತಿಯಲ್ಲೂ ಸಹ ನಮಗೆ ಇಂತಹ ಒಂದು ಅನುಷ್ಠಾನದಿಂದ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗುತ್ತೆ.
ಈ ರೀತಿಯಾದಂತಹ ಒಂದು ಬಹುದೊಡ್ಡ ಯಾಗವಾಗಿರ್ತಕ್ಕಂತಹ ಸಹಸ್ರಚಂಡಿ ಮಹಾಯಾಗ ಈ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ವರ್ಷಗಳ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮದ ಏರ್ಪಾಟುಗಳೆಲ್ಲವುದನ್ನು ಇಲ್ಲಿಯ ಸಜ್ಜನರ ಆಸ್ತಿಕ ಭಕ್ತ ಮಹಾಜನರಾಗಿರ್ತಕ್ಕಂತಹ ನೀವೆಲ್ಲರೂ ಸಹ ಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಲ್ಲಿ ವಿಶೇಷವಾಗಿ ಗೋಪಾಲಕೃಷ್ಣ ಸ್ವಾಮಿಯ ದೇವಸ್ಥಾನದ ಈ ಭಾಗದಲ್ಲಿ ಈ ಸನ್ನಿಧಾನದಲ್ಲಿ ಸಹಸ್ರಚಂಡಿ ಮಹಾಯಾಗದ ಅನುಷ್ಠಾನವು ನಡೆದಿದೆ. ನಮಗೆ ಶಾಸ್ತ್ರಗಳಲ್ಲಿ ಆ ಕೃಷ್ಣ ಪರಮಾತ್ಮನಿಗೂ ಚಂಡಿಕಾ ಪರಮೇಶ್ವರಿ ಅಮ್ಮನವರಿಗೂ ಅಂದರೆ ಆ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೂ ಒಂದು ವಿಶೇಷವಾದಂತಹ ಒಂದು ಸಂದರ್ಭ, ಒಂದು ಸಂಬಂಧದ ಒಂದು ಸಂದರ್ಭ ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಏನು ಆ ಸಂದರ್ಭ ಅಂತ ಕೇಳಿದರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವುದಕ್ಕಿಂತ ಮೊದಲು ಶ್ರೀಕೃಷ್ಣ ಅರ್ಜುನನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂದರೆ, ಏನಪ್ಪ ಎಲ್ಲವುದು ನೀನು ತಯಾರಾಗಿದ್ದೀಯಾ ಯುದ್ಧಕ್ಕೆ ಅಂತ ಕೇಳ್ತಾನೆ. ಹೌದು, ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಭಗವಂತ ಒಂದು ಮಾತು ಹೇಳ್ತಾನೆ. ಏನು ಅಂತಂದರೆ, ನೀನು ಎಲ್ಲವುದನ್ನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಿ, ಆದರೆ ಇನ್ನೂ ಇಲ್ಲ, ಇನ್ನೂ ಒಂದನ್ನು ನೀನು ಪಡ್ಕೊಳ್ಳಬೇಕಾಗಿದೆ. ಅದು ಇಲ್ಲ ಅಂತಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನಗೆ ಜಯ ಸಿಕ್ಕುವುದಿಲ್ಲ. ಅಂತಹದ್ದು ಒಂದಿದೆ ಅಂತ ಸ್ವತಃ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏನದು ಅಂತ ಕೇಳಿದರೆ, ನಿನಗೆ ಆ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಳಬೇಕಾಗಿದೆ. ಅರ್ಜುನನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಆಗ ತಕ್ಷಣವೇ ಭಗವಂತನ ಅಪ್ಪಣೆಯಂತೆ ಅರ್ಜುನ ವಿಶೇಷವಾದಂತಹ ಒಂದು ತಪಸ್ಸನ್ನು ಮಾಡಿ ಒಂದು ವಿಶೇಷವಾದಂತಹ ಸ್ತುತಿಯನ್ನು ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ನೋಡಬಹುದಾಗಿದೆ. ಯುದ್ಧಕ್ಕಿಂತ ಮೊದಲು ಅರ್ಜುನ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಅಮ್ಮನವರನ್ನು ಸ್ಮರಣೆ ಮಾಡಿ ತಪಸ್ಸನ್ನು ಮಾಡಿದಾಗ ಅಮ್ಮನವರು ದುರ್ಗಾ ಪರಮೇಶ್ವರಿ ಅಮ್ಮನವರು ಸಂತುಷ್ಟಳಾಗಿ ಅಲ್ಲಿ ಪ್ರತ್ಯಕ್ಷಳಾಗಿ ಅವನಿಗೆ ಎಲ್ಲ ವಿಧವಾಗಿಯೂ ಸಹ ಅನುಗ್ರಹವನ್ನು ಮಾಡಿ ಅನೇಕ ವಿಧವಾದಂತಹ ಅಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅರ್ಜುನ ಮಾಡಿರುವಂತಹ ಒಂದು ಸ್ತುತಿಯನ್ನು ಸಹ, ಒಂದು ಸ್ತೋತ್ರವನ್ನು ಸಹ ನಾವು ಆ ಶ್ಲೋಕಗಳನ್ನು ನಾವು ಮಹಾಭಾರತದಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಈ ರೀತಿಯಾಗಿ ಭಗವಂತ ಅಂದರೆ ಆ ಜಗನ್ಮಾತೆಯ ಒಂದು ಅನುಗ್ರಹವನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಸ್ವತಃ ಭಗವಂತ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಉಪದೇಶ ಮಾಡಿದ್ದನ್ನು ನಾವು ಮಹಾಭಾರತದಲ್ಲಿ ನೋಡಬಹುದು. ಹಾಗಾಗಿ ಇಲ್ಲೂ ಸಹ ಆ ಕೃಷ್ಣ ಪರಮಾತ್ಮ, ಆ ಪರಮಾತ್ಮನ ಒಂದು ಸನ್ನಿಧಾನವಿದೆ. ವಿಶೇಷವಾಗಿ ಇಲ್ಲಿ ಅನೇಕ ವಿಧವಾದಂತಹ ಅರ್ಚನೆಗಳು ಆರಾಧನೆಗಳು ಎಲ್ಲವೂ ಸಹ ಕೃಷ್ಣ ಪರಮಾತ್ಮನಿಗೆ ನಡೀತಾ ಇವೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಹೇಗೆ ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ, ನಮಗನಿಸೋದು ಆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನನಿಗೆ ಒಂದು ಪ್ರೇರಣೆಯನ್ನು ಕೊಟ್ಟು ಅಮ್ಮನವರನ್ನು ಕುರಿತು ತಪಸ್ಸನ್ನು ಅವನ ಕೈಯಲ್ಲಿ ಮಾಡಿಸಿ ಅಮ್ಮನವರ ಅನುಗ್ರಹವು ಅವನಿಗೆ ಪ್ರಾಪ್ತವಾಗುವಂತೆ ಮಾಡಿದ್ದಾನೋ, ಅದೇ ರೀತಿ ಇಲ್ಲೂ ಸಹ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಸಹ ಒಂದು ಪ್ರೇರಣೆಯನ್ನು ಕೊಟ್ಟು ಇಲ್ಲಿ ಸಹಸ್ರಚಂಡಿಕಾ ಯಾಗವನ್ನು ಮಾಡಿ ಅಮ್ಮನವರ ಈ ರೀತಿಯಾದಂತಹ ಒಂದು ದೊಡ್ಡ ಅನುಷ್ಠಾನವು ನಡೆಯಲಿ ಎಂಬುದಾಗಿ ಒಂದು ಪ್ರೇರಣೆಯನ್ನು ಕೊಟ್ಟು ಈ ಒಂದು ಯಾಗಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತಹ ಶಕ್ತಿಯನ್ನು ಸಹ ಆ ಭಗವಂತ ಕೊಟ್ಟು ಇಂತಹ ಒಂದು ದೊಡ್ಡ ಅನುಷ್ಠಾನವನ್ನು ಭಗವಂತ ಮಾಡಿಸಿದ್ದಾನೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು ತುಂಬ ವಿಶೇಷವಾದಂತಹ ವಿಚಾರ ಅಂತಂದರೆ, ಅಲ್ಲಿ ಕೃಷ್ಣ ಪರಮಾತ್ಮನ ಅಪ್ಪಣೆಯಂತೆ ಅಮ್ಮನವರ ಆರಾಧನೆಯನ್ನು ಮಾಡಿ ಅರ್ಜುನ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದರೆ, ಕೃಷ್ಣನ ಒಂದು ಪ್ರೇರಣೆಯಂತೆ ಇಲ್ಲಿ ಈ ಒಂದು ಸಹಸ್ರಚಂಡಿ ಯಾಗವು ನಡೀತಾ ಇದೆ. ಒಂದು ಕಡೆ ಈ ಸಹಸ್ರಚಂಡಿ ಯಾಗದ ಪೂರ್ಣಾಹುತಿ ಇವತ್ತು ಮೊದಲೇ ಪಾರಾಯಣಗಳೆಲ್ಲ ಶುರುವಾಗಿ ಪೂರ್ಣಾಹುತಿ ಇವತ್ತು ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮ ಭಾರತ ದೇಶದ ಒಂದು ಸೈನ್ಯಕ್ಕೆ ಒಂದು ದೊಡ್ಡ ಸೈನ್ಯದಿಂದ ವಿಶೇಷವಾಗಿ ದುಷ್ಟರ ಸಂಹಾರ ಆಗ್ತಾ ಇದೆ. ಒಂದು ಕಡೆ ಈ ಯಾಗವು ನಡೀತಾ ಇದೆ, ಅಮ್ಮನವರ ಆರಾಧನೆ, ಇನ್ನೊಂದು ಕಡೆ ದುಷ್ಟ ಸಂಹಾರ ನಡೀತಾ ಇದೆ ಇನ್ನೊಂದು ಕಡೆ. ಇದು ಆ ಜಗನ್ಮಾತೆಯ ಒಂದು ಲೀಲೆ, ಆ ಜಗನ್ಮಾತೆಯ ಒಂದು ಕೃಪೆ ಅಂತ ಹೇಳಿದರೆ ಇದರೊಳಗೆ ಯಾವುದೇ ವಿಧವಾದಂತಹ ಅತಿಶಯೋಕ್ತಿ ಅನ್ನುವುದಿಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಅಮ್ಮನವರನ್ನು ಪ್ರಾರ್ಥನೆ ಮಾಡುವಂತಹ ಶ್ಲೋಕಗಳಲ್ಲಿ ಏನು ಹೇಳ್ತೀವಿ ಅಂತಂದರೆ, ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಯಾರು ಧರ್ಮ ವಿರೋಧಿಗಳಾಗಿದ್ದಾರೋ,
ಯಾರು ಮನುಷ್ಯತ್ವಕ್ಕೆ ವಿರೋಧಿಗಳಾಗಿದ್ದಾರೋ, ಯಾರನ್ನು ಮನುಷ್ಯರು ಅಂತಲೂ ಹೇಳಲಿಕ್ಕೆ ಸಾಧ್ಯವಿಲ್ವೋ ಅಂಥವರಿಗೆ ತಕ್ಕ ಶಿಕ್ಷೆಯನ್ನು ನೀನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ನಾವು. ಇದು ಅಲ್ಲಿ ಮಾಡುವಂತಹ ಒಂದು ಪ್ರಾರ್ಥನೆ. ಅದರಂತೆ ಇವತ್ತು ಆ ಒಂದು ಫಲವನ್ನು ಸಹ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇದು ಇಲ್ಲಿರುವಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ. ವಿಸರ್ಜನೆ ಮಾಡಲಿಕ್ಕೆ ಉಂಟು. ಹಾಗಾಗಿ ಇದೆಲ್ಲವುದೂ ಸಹ ಆ ಜಗನ್ಮಾತೆಯ ಒಂದು ಕೃಪೆಯಿಂದ ಇದೆಲ್ಲವೂ ಸಹ ನಡೆದಿದೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ಇದನ್ನು ನಾನು ಯಾಕೆ ಹೇಳ ಬಯಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಡೆದಿರುವಂತಹ ಈ ಒಂದು ಅನುಷ್ಠಾನದಿಂದ ಅಮ್ಮನವರು ಸಂತುಷ್ಟಳಾಗಿದ್ದಾಳೆ ಅನ್ನುವಂತಹ ವಿಷಯಕ್ಕೆ ಇದೇ ನಮಗೆ ಒಂದು ದೊಡ್ಡ ನಿದರ್ಶನ. ಇದನ್ನು ಇವತ್ತಿನ ದಿವಸ ನಾವು ನೋಡಬಹುದಾಗಿದೆ. ಹಾಗಾಗಿ ಇಂತಹ ಒಂದು ಯಾಗವನ್ನು ಇಲ್ಲಿ ನಡೆಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರುತ್ತೆ. ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲರಿಗೂ ಸಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ಸುಮಾರು 8 ವರ್ಷಗಳ ಹಿಂದೆ ನಾವು ಯಾತ್ರೆಯಲ್ಲಿ ಇಲ್ಲಿಗೆ ಆಗಮಿಸಿದ್ವಿ. ಕೇರಳ ದೇಶದಲ್ಲಿ ಯಾತ್ರೆಯನ್ನು ಮಾಡ್ತಾ ಇರುವಾಗ, ನಾವು ನಮ್ಮ ಗುರುಗಳು ಯಾತ್ರೆಯನ್ನು ಮಾಡ್ತಾ ಇರುವಾಗ ಈ ಪ್ರಾಂತ್ಯಕ್ಕೆ ಬಂದಾಗ ಆವಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವರ ದರ್ಶನವನ್ನು ಮಾಡಿದ್ದೀವಿ. ತದನಂತರದಿಂದಲೂ ವಿಶೇಷವಾಗಿ ಈ ಒಂದು ಯಾಗವನ್ನು ಇಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಲಾಗಿ ಅನೇಕ ವರ್ಷಗಳಿಂದ ಇದನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಈಗ ಇದಕ್ಕೊಂದು ಕಾಲ ಬಂದು ಈ ಒಂದು ಯಾಗವು ಸಂಪನ್ನವಾಗಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ವಿಶೇಷವಾಗಿ ಇದರ ಪೂರ್ಣಾಹುತಿ ನಡೆಯುವಾಗ ನಾವು ಬರಬೇಕು ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರು. ಮೊದಲು ನಮ್ಮ ಕಾರ್ಯಕ್ರಮಗಳೆಲ್ಲ ಬೇರೆ ರೀತಿಯಾಗಿ ನಮ್ಮ ತೀರ್ಮಾನ ಇತ್ತು, ಬೇರೆ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ತೀರ್ಮಾನವಾದವು. ಮತ್ತು ಒಂದು ದಿವಸದಲ್ಲಿ ಇಷ್ಟೆಲ್ಲ ದೂರ ಬಂದು ಹೋಗುವುದು ಅನ್ನೋದು ಸಹ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಆದರೆ ಎಷ್ಟು ಹೇಳಿದರೆ ಅವರು ಬಿಡಲಿಲ್ಲ. ತಾನೋಜಿರಾವ್ ಅವರು ಮತ್ತು ಅವ್ರ ಜೊತೆಗೆ ಬಂದಂತಹ ಭಕ್ತರು ಎಷ್ಟು ಹೇಳಿದ್ರು ಸಹ ಇಲ್ಲ ಬರಲೇಬೇಕು ಅಂಥೇಳಿ ಅವರು ತುಂಬ ಪ್ರಯತ್ನ ಮಾಡಿ ನಮ್ಮ ತಾನೋಜಿರಾಯರು ಮತ್ತು ನಮ್ಮ ಸತ್ಯಕೃಷ್ಣ ಭಟ್ರು ಅವರು ಸಹ ವಿಶೇಷವಾಗಿ ಇದಕ್ಕೆ ಆಗಮಿಸಬೇಕು ಎಂಬುದಾಗಿ ತುಂಬ ಒಂದು ಪ್ರಾರ್ಥನೆಯನ್ನು, ತುಂಬ ಭಕ್ತಿಪೂರ್ಣವಂತಹ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿಂದ ಇಷ್ಟು ದೂರ ಬಂದಿರುವುದು. ಸಾಮಾನ್ಯವಾಗಿ ನಾವು ಒಂದು ದಿವಸ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಬೇಕಾದ್ರೆ ಇಷ್ಟು ದೂರ ಯಾವತ್ತೂ ಬಂದಿಲ್ಲ. ಇದೇ ಮೊದಲನೇ ಸಲ ಇಷ್ಟು ದೂರ ಬರ್ತಾ ಇರುವುದು. ಪ್ರಾಯ ಹೀಗೆ ಹೇಳಬೇಕು, ಮೊದಲನೇ ಸಲ ಇಷ್ಟು ದೂರ ಬಂದು ಇದಕ್ಕಾಗಿ ಪ್ರಯಾಣ ಮಾಡಿ ಇಷ್ಟು ದೂರ ಬಂದಿದ್ದೇವೆ. ನಿಮ್ಮೆಲ್ಲರ ಒಂದು ಅತ್ಯಂತ ಭಕ್ತಿಪೂರ್ಣವಾದಂತಹ ಒಂದು ಪ್ರಾರ್ಥನೆಯಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆಯನ್ನು ಸದಾಕಾಲ ಹೊಂದಿರಬೇಕು. ಧರ್ಮಶ್ರದ್ಧೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸಿಕೊಳ್ಳಬೇಕು. ಈ ಒಂದು ಜೀವನದಲ್ಲಿ ಧರ್ಮಶ್ರದ್ಧೆಯನ್ನು, ಧರ್ಮಾಚರಣೆ ಎನ್ನುವುದು ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ನಾವು ಲೌಕಿಕವಾಗಿ ಎಷ್ಟೇ ಪ್ರಯತ್ನಗಳು, ಎಷ್ಟೇ ಸಂಪಾದನೆಗಳು ಏನೇ ಮಾಡಿದರೂ ಸಹ ಅದೆಲ್ಲವೂ ಕೇವಲ ನಾವು ಈ ಶರೀರದಲ್ಲಿರೋ ತನಕ ಮಾತ್ರವೇ ನಮ್ಮ ಜೊತೆಗಿರುತ್ತೆ. ಆಮೇಲೆ ಅದನ್ನೆಲ್ಲವುದನ್ನು ನಾವು ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ಯಾವ ಸಂದರ್ಭದಲ್ಲಾದರೂ ಈ ಶರೀರದಲ್ಲಿದ್ದಾವಾಗಲೂ, ಈ ಶರೀರವನ್ನು ಬಿಡುವಾಗಲೂ, ಯಾವುದೇ ಸಂದರ್ಭದಲ್ಲೂ ನಮ್ಮ ಜೊತೆಗೆ ಬರುವಂತಹ ಒಂದೇ ಒಂದು ವಸ್ತು ಅಂತಂದರೆ ಅದು ನಾವು ಮಾಡಿರ್ತಕ್ಕಂತಹ ಧರ್ಮಾಚರಣೆಯಿಂದ ನಾವು ಸಂಪಾದನೆ ಮಾಡಿರುವಂತಹ ಪುಣ್ಯ. ಇದು ಮಾತ್ರ ಸದಾಕಾಲ ನಮ್ಮ ಜೊತೆಗೆ ಬರುತ್ತೆ. ನಾವು ಎಲ್ಲಿಗೆ ಹೋದರೂ ಸಹ ಇದು ನಮ್ಮ ಜೊತೆಗೆ ಬರುತ್ತೆ. ಅದು ಬಿಟ್ಟು ಬೇರೆ ಯಾವುದನ್ನು ಸಹ ನಮ್ಮ ಜೊತೆಯಲ್ಲಿ ನಾವು ತಗೊಂಡು ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಈ ಒಂದು ಧರ್ಮದ ಆಚರಣೆಯನ್ನು, ಧರ್ಮನಿಷ್ಠೆಯನ್ನು ವಿಶೇಷವಾಗಿ ಎಲ್ಲರೂ ಸಹ ಬೆಳೆಸ್ಕೊಳ್ಳಬೇಕು. ಅದಕ್ಕೆ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಅವರು ಅವತಾರ ಮಾಡಿರ್ತಕ್ಕಂತಹ ಪವಿತ್ರವಾದಂತಹ ರಾಜ್ಯ ಈ ಒಂದು ಕೇರಳ ರಾಜ್ಯ ಅಂತಂದರೆ, ಇವತ್ತು ನಾವು ಕೇರಳ ರಾಜ್ಯದಲ್ಲಿದ್ದೀವಿ. ಈ ಕೇರಳ ರಾಜ್ಯ ಅಂತಂದರೆ ಹೇಗೆ ಭಗವಂತ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಅವತಾರ ಮಾಡಿದ್ದಾನೋ, ಶ್ರೀಕೃಷ್ಣ ಪರಮಾತ್ಮ ಮಥುರೆಯಲ್ಲಿ ಅವತಾರ ಮಾಡಿದ್ನೋ, ಅದೇ ರೀತಿ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಕೇರಳ ದೇಶದಲ್ಲಿ ಕಾಲಟಿಯಲ್ಲಿ ಅವತಾರ ಮಾಡಿ ಇಲ್ಲಿಂದ ಪ್ರಾರಂಭ ಮಾಡಿ ಸಮಸ್ತ ಭಾರತ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಎಷ್ಟು ದೃಢವಾಗಿ ಧರ್ಮ ಸಂಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಅವರ ಅವತಾರವಾಗಿ 1200 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಾದರೂ ಇದಿಷ್ಟೂ ವರ್ಷಗಳಲ್ಲಿ ಅನೇಕ ಬಾರಿ ಈ ಧರ್ಮದ ಮೇಲೆ ಅನೇಕ ವಿಧವಾದಂತಹ ಆಕ್ರಮಣೆಗಳು ನಿರಂತರವಾಗಿ ನಡೀತಾ ಇದ್ದರೂ ಸಹ
ಇವತ್ತಿಗೂ ಈ ಒಂದು ಧರ್ಮ ಇಷ್ಟು ಗಟ್ಟಿಯಾಗಿ ನಿಂತಿದೆ. ಇಷ್ಟು ಗಟ್ಟಿಯಾಗಿ ಈ ಒಂದು ಧರ್ಮ ಇವತ್ತಿಗೂ ನಿಂತಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆ. ಅಂತಹ ಶಂಕರರು ಅವತಾರ ಮಾಡಿರ್ತಕ್ಕಂತಹ ರಾಜ್ಯ ಈ ಒಂದು ರಾಜ್ಯವಾಗಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಇಂತಹ ಒಂದು ಇವತ್ತಿನ ದಿವಸ ಈ ರೀತಿಯಾದಂತಹ ಆಚರಣೆಗಳನ್ನು, ಧಾರ್ಮಿಕವಾದಂತಹ ವಾತಾವರಣವನ್ನು, ಧಾರ್ಮಿಕವಾದಂತಹ ಆಚರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ವೇದ ಮಂತ್ರಗಳ ಶ್ರವಣವನ್ನು ಮಾಡ್ತಾ ಇದ್ದೀವಿ, ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ, ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇದೆಲ್ಲದಕ್ಕೂ ಶಂಕರ ಭಗವತ್ಪಾದಾಚಾರ್ಯರು ಕಾರಣ. ಅವರು ಅವತಾರವನ್ನು ಮಾಡಿ ಈ ಒಂದು ಧರ್ಮದ ಮಹತ್ವವನ್ನು ಜಗತ್ತಿಗೆ ತಿಳಿಸಿ, ಯಾರ್ಯಾರು ಇದರ ಬಗ್ಗೆ ತಪ್ಪಾದಂತಹ ಮಾತುಗಳನ್ನು ಆಡ್ತಾ ಇದ್ರೋ, ಭ್ರಮೆಯಿಂದ ಸ್ವಲ್ಪ ಅರ್ಧಂಪರ್ಧ ತಿಳ್ಕೊಂಡು ಇದರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರೋ, ತಪ್ಪು ಕಲ್ಪನೆಗಳನ್ನು, ಭ್ರಮೆಗಳನ್ನು ಜನರಲ್ಲಿ ಈ ಒಂದು ಧರ್ಮದ ಬಗ್ಗೆ ಉಂಟು ಮಾಡ್ತಾ ಇದ್ರೋ, ಅವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಆ ವಾದದಲ್ಲಿ ಅವರನ್ನು ಸೋಲಿಸಿ ಈ ಒಂದು ಧರ್ಮದ ಮಹತ್ವವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಎಲ್ಲರೂ ಇದನ್ನು ಚೆನ್ನಾಗಿ ಆಚರಣೆ ಮಾಡುವಂತೆ ಮಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು. ಅಂದರೆ ಅಷ್ಟು ದೃಢವಾಗಿ ಅವರು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಈ ಲೋಕಕ್ಕೆ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ಎಲ್ಲಿಗೆ ಹೋದರೂ ಸಹ, ಪ್ರಾಯ ಯಾವ ಕ್ಷೇತ್ರಕ್ಕೆ ಹೋದರೂ, ಯಾವ ರಾಜ್ಯಕ್ಕೆ ಹೋದರೂ ಅಲ್ಲೆಲ್ಲ ಕಡೆಯೂ ಸಹ ಶಂಕರಾಚಾರ್ಯರು ಬಂದಿರುವಂತಹ ಒಂದು ಇತಿಹಾಸವನ್ನು ನಾವು ನೋಡಬಹುದು. ಶಂಕರರು ತಮ್ಮ ಸಂಚಾರದ ಕಾಲದಲ್ಲಿ ಅಲ್ಲಿಗೆ ಆಗಮಿಸಿದರು, ಅಲ್ಲಿ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದರು ಅನ್ನುವಂಥದ್ದನ್ನು ಎಲ್ಲ ಕಡೆಯೂ ಸಹ ನಾವು ನೋಡಬಹುದು. ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಕಡೆಯೂ ಸಹ ನಾವು ಇದನ್ನು ನೋಡಬಹುದಾಗಿದೆ. ಹಾಗಾಗಿ ಇವತ್ತು ಈ ಒಂದು ಧರ್ಮವು ಉಳಿದಿದೆ ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರ ಒಂದು ಅನುಗ್ರಹದಿಂದ. ಹಾಗಾಗಿ ಶಂಕರರು ಅವತಾರ ಮಾಡಿ ಧರ್ಮವನ್ನು ಉದ್ಧಾರ ಮಾಡಿದ ನಂತರ ಅನೇಕ ಜನರು ಬಂದಿದ್ದರು, ಅವರು ಸಹ ಈ ಒಂದು ಧರ್ಮವನ್ನು ಪ್ರಚಾರ ಮಾಡಿದರು. ಅವರು ಧರ್ಮ ಪ್ರಚಾರವನ್ನು ಅವರವರ ಶೈಲಿಯಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಆದರೆ ಎಲ್ಲದಕ್ಕಿಂತ ಮೊದಲು ಈ ಒಂದು ಧರ್ಮವನ್ನು, ಅಂದರೆ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿರುವಾಗ ಇದನ್ನು ಉದ್ಧಾರ ಮಾಡಿದವರು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು. ಅವರು ತಮ್ಮ ಉಪದೇಶಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನು ಅಂತಂದರೆ ಮನುಷ್ಯನಾಗಿರ್ತಕ್ಕಂಥವನು ಜೀವನದಲ್ಲಿ ಅವನ ಕೆಲಸಗಳ ಜೊತೆಗೆ ಈ ಒಂದು ಧರ್ಮಾಚರಣೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಅದನ್ನು ಸಹ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಜೀವನದಲ್ಲಿ ಈ ಒಂದು ಧರ್ಮ ಶ್ರದ್ಧೆಯನ್ನು, ಧರ್ಮ ನಿಷ್ಠೆಯನ್ನು ವಿಶೇಷವಾಗಿ ಬೆಳೆಸ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ವಾತಾವರಣ ಇಲ್ಲಿ ಸದಾಕಾಲ ಇರಲಿ, ಇನ್ನೂ ವಿಶೇಷವಾಗಿ ಇದು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ. ಎಲ್ಲರ ಮನಸ್ಸಿನಲ್ಲೂ ಒಂದು ಧರ್ಮಶ್ರದ್ಧೆ ಎನ್ನುವುದು ಇತೋಪಿ ಅಧಿಕವಾಗಲಿ, ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ. ನಾವು ಈ ಒಂದು ಧರ್ಮದ ಮೇಲೆ ಒಂದು ವಿಶೇಷವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡಾಗ ಖಂಡಿತವಾಗಿಯೂ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಇಂತಹ ಒಂದು ವಾತಾವರಣ ಸದಾಕಾಲ ಇರಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮತ್ತು ಈ ಸಂದರ್ಭದಲ್ಲಿ ಈ ಪವಿತ್ರವಾದಂತಹ ಕಾರ್ಯದಲ್ಲಿ ಭಾಗವಹಿಸಿದಂಥವರು ಹಾಗೂ ಶ್ರಮಿಸಿದಂತಹ ಎಲ್ಲ ಭಕ್ತರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಯಾಕಂದರೆ ಅನೇಕ ಜನ ಎಲ್ಲರೂ ಸಹ ಸೇರಿ, ಯಾಕಂದರೆ ಇದು ಬರೀ ನಿನ್ನೆ ಮೊನ್ನೆ ಯೋಚನೆ ಮಾಡಿ ಶುರು ಮಾಡಿದ ಕಾರ್ಯ ಅಲ್ಲ, ಅನೇಕ ವರ್ಷಗಳ ಒಂದು ಯೋಚನೆ, ಅನೇಕ ವರ್ಷಗಳಿಂದ ಇದಕ್ಕಾಗಿ ಏರ್ಪಾಟುಗಳನ್ನು ಮಾಡಿ ಒಂದು ಕಾರ್ಯವನ್ನು ಇವತ್ತು ಮಾಡಲಾಗಿದೆ. ಹಾಗಾಗಿ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಸಜ್ಜನರಿಗೂ, ಎಲ್ಲ ಭಕ್ತ ಮಹಾಜನರಿಗೂ ಸಹ, ಇದರಲ್ಲಿ ಸಹಕರಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ತಾಲೋಜಿರಾವ್ ಅವರಿಗೂ ಮತ್ತು ಅವರ ಜೊತೆಗೆ ಇರ್ತಕ್ಕಂತಹ ಎಲ್ಲ ಭಕ್ತ ಮಹಾಜನರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ರವೀಶ್ ತಂತ್ರಿಗಳವರು, ಅವರು ವಿಶೇಷವಾಗಿ ಇದಕ್ಕಾಗಿ ಏರ್ಪಾಟುಗಳನ್ನು ಮಾಡಿ ಮಾರ್ಗದರ್ಶನ ಮಾಡಿದ್ದಾರೆ, ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಹಾಗೂ ನಮ್ಮ ಸತ್ಯಕೃಷ್ಣ ಭಟ್ರು ಅವರು ಸಹ ವಿಶೇಷವಾಗಿ ಇದಕ್ಕಾಗಿ ಪ್ರಯತ್ನವನ್ನು ಮಾಡಿ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತು ನಾನು ಪುನಃ ಇನ್ನು ಎಲ್ಲರ ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ, ಎಲ್ಲರಿಗೂ ಸಹ ವಿಶೇಷವಾಗಿ ಇಟ್ಟಿದ್ದಾರೆ, ಅವರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಭಕ್ತ ಮಹಾಜನರಿಗೂ ಮತ್ತೊಮ್ಮೆ ಈ ಮಾತಾ ಮಹಾದೇವ. ಭಾರತ ದೇಶ ಅತ್ಯಂತ ಪವಿತ್ರವಾಗಿರುವಂಥ ದೇಶ. ಭಾರತ ದೇಶದಲ್ಲಿ ನಡೆಯುವಂಥ ಯಾವುದೇ ನಮ್ಮ ಆಧ್ಯಾತ್ಮಿಕವಾಗಿರುವಂಥ ಕಾರ್ಯಗಳು ಕೂಡ ಅದು ಲೋಕದ ಒಳಿತಿಗೋಸ್ಕರವಾಗಿರುವಂಥದ್ದು. ಆ ಸಂಕಲ್ಪದಲ್ಲಿ ನಮ್ಮ ಪೂರ್ವಕರು ಬೇಕಾದಷ್ಟು ಸಂಪ್ರದಾಯಗಳನ್ನು ಇರಿಸಿಕೊಂಡಿದ್ದಾರೆ. ಇವತ್ತು ದಕ್ಷಿಣ ಭಾರತದಲ್ಲಿ
ಅತ್ಯಂತ ಶ್ರೇಷ್ಠವಾಗಿ ಅನುಷ್ಠಾನದಲ್ಲಿರುವಂಥ ಸಂಸ್ಕಾರ ಯಾವುದೆಂದರೆ ಒಂದು ವೈದಿಕವಾಗಿರುವಂಥ ಪರಂಪರೆ, ಮತ್ತೊಂದು ತಾಂತ್ರಿಕವಾಗಿರುವಂಥ ಪರಂಪರೆ. ತಾಂತ್ರಿಕವಾಗಿರುವಂಥ ಪರಂಪರೆಯಲ್ಲಿ ದೇವಾಲಯಗಳಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆಗಮೋಕ್ತ ವಿಧಿವಿಧಾನಗಳು ನಡೆಯುತ್ತದೆ. ಅದೇ ರೀತಿ ವೈದಿಕ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಯಜ್ಞಯಾಗಾದಿಗಳು ನಡೆಯುತ್ತದೆ. ಈ ಪಳ್ಳಿಕೆರೆ ದೇವರ ಮನೆ ತರವಾಡು ಅಂತ ಹೇಳಿದರೆ ಅದು ಒಂದು ಸಮುದಾಯದ ತರವಾಡು. ಆರ್ಯ, ಮರಾಠ, ಕ್ಷತ್ರಿಯ ವಿಭಾಗದವರ ತರವಾಡು ಆಗಿದ್ದರೂ ಕೂಡ ಸಾಧಾರಣ 94ರ ನಂತರ ಇಲ್ಲಿ ಆದಂಥ ಪರಿವರ್ತನೆ ಅತ್ಯದ್ಭುತವಾಗಿರುವಂಥದ್ದು. ಕುಟುಂಬ ಒಳ್ಳೆಯದಾಯಿತು, ಸಮುದಾಯಕ್ಕೆ ಒಳಿತಾಯಿತು, ಜೊತೆಯಲ್ಲಿ ಇಡೀ ಊರಿನವರನ್ನು ಸೇರಿಸಿಕೊಂಡರು, ಇಡೀ ಈ ಪ್ರದೇಶದ ಜನತೆಯನ್ನು ಸೇರಿಸಿಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು. ಶತಚಂಡಿಕಾ ಯಾಗ, ಅದೇ ರೀತಿ ಪುತ್ರಕಾಮೇಷ್ಟಿ ಯಾಗ, ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದ ನಂತರ ದೈವಿಕವಾಗಿರುವಂಥ ಪ್ರೇರಣೆಯಿಂದ ಇಲ್ಲಿ ಸಹಸ್ರ ಚಂಡಿಕಾ ಯಾಗ ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವೂ ಆಯಿತು. ಆ ಸಹಸ್ರ ಚಂಡಿಕಾ ಯಾಗಕ್ಕೆ ಮುಂಚಿತವಾಗಿ ದೇವರಿಗೆ ಪ್ರತಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗಿ ಸಾನ್ನಿಧ್ಯ ವೃದ್ಧಿಯಾಗಬೇಕಾದ್ದು ಅತ್ಯಂತ ಅನಿವಾರ್ಯ. ಹಾಗೆ ಏಪ್ರಿಲ್ ತಿಂಗಳ 29ನೇ ತಾರೀಕಿಗೆ ಪ್ರಾರಂಭಗೊಂಡು 3 ದಿವಸ ಪರ್ಯಂತ ದೇವರಿಗೆ ಬೇಕಾಗಿರುವಂಥ ಬ್ರಹ್ಮಕಲಶಾದಿಗಳು, ಅದೇ ರೀತಿ 1ನೇ ತಾರೀಕಿನ ಸಂಜೆ ಮಂಟಪ ಸಂಸ್ಕಾರಾದಿ ಕ್ರಿಯೆಗಳೆಲ್ಲ ಆಗಿ ಅದರ ನಂತರ 2ನೇ ತಾರೀಕಿನಂದು ಸಹಸ್ರ ಚಂಡಿಕಾ ಯಾಗದ ಪ್ರಾರಂಭ ಮುಹೂರ್ತ ಆಯಿತು. ಅದರ ಜೊತೆಯಲ್ಲಿ 1008 ತೆಂಗಿನಕಾಯಿಯ ಗಣಪತಿ ಹೋಮ, ಇಲ್ಲಿ ಗೋಪಾಲಕೃಷ್ಣ ದೇವರ ಪ್ರತಿಷ್ಠಾಪನೆ ಆಗಿದೆ. ಆ ಗೋಪಾಲಕೃಷ್ಣ ದೇವರ ಪ್ರೀತ್ಯರ್ಥವಾಗಿ ಭಕ್ತರು ಸೇರಿಕೊಂಡು ಕೋಟಿ ತುಳಸಿ ಅರ್ಚನೆಯನ್ನು ಮಾಡಿದ್ದಾರೆ. ಅದರ ಪೂರ್ಣತೆಗೋಸ್ಕರವಾಗಿ ದಶಾಂಶ ಸಂಖ್ಯೆಯಲ್ಲಿ ಇಲ್ಲಿ ಹವನವು ಕೂಡ ನಡೆದಿದೆ. ವಿಶೇಷವಾಗಿ ರುದ್ರನ ಪ್ರೀತಿಗೋಸ್ಕರವಾಗಿ ರುದ್ರ ಹವನವು ನಡೆದಿದೆ. ಸುಮಾರು 100 ಜನ ವೈದಿಕ ಶ್ರೇಷ್ಠರು ಅಂತ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ತಮ್ಮ ಕರ್ತವ್ಯದಲ್ಲಿ ಮೇರು ಶಿಖರದಲ್ಲಿರುವಂಥ ಅನೇಕ ವೈದಿಕ ಶ್ರೇಷ್ಠರು ಇಲ್ಲಿ ಸೇರಿದ್ದಾರೆ. ಅಂಥ 100 ವೈದಿಕರು ಸೇರಿಕೊಂಡು 5 ದಿವಸಗಳ ಕಾಲ ಪಾರಾಯಣವು, 6ನೇ ದಿವಸ ಅಂದರೆ ಮೇ 7ನೇ ತಾರೀಕಿಗೆ ಸಹಸ್ರ ಚಂಡಿಕಾ ಯಾಗವು ಕೂಡ ಇಲ್ಲಿ ನಡೆದಿದೆ. ಅತ್ಯಂತ ಸಂಪನ್ನವಾಗಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ಪೂಜನೀಯ ಶೃಂಗೇರಿ ಜಗದ್ಗುರುಗಳ ಪದಾರ್ಪಣೆಯಾದಲ್ಲಿಗೆ ಆ ಕರ್ಮ ಪೂರ್ಣ ಆಯಿತು ಅಂತ ಲೆಕ್ಕ. ಎಲ್ಲ ವೈದಿಕರ ಭಾಗದಲ್ಲಿಯೂ, ಸಮಾಜ ಬಂಧುಗಳ ಭಾಗದಲ್ಲಿಯೂ, ಬಂದಿರುವಂಥ ಭಕ್ತರ ಭಾಗದಲ್ಲಿಯೂ ಕೂಡ ಇರುವಂಥ ಮಾತು ಯಾವುದೇ ಲೋಪದೋಷಗಳಿಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ. ಇವತ್ತು ಪೂಜ್ಯ ಗುರುಗಳು ಅನುಗ್ರಹದಲ್ಲಿ ಹೇಳಿದರು, ತಾಯಿ ಚಂಡಿಕೆಯ ಇಲ್ಲಿ ಸಹಸ್ರ ಚಂಡಿಕಾ ಯಾಗ ನಡೀತಾ ಇದ್ದರೆ ಯಾಕೆ ಅಂದರೆ ಅದು ಶಿಷ್ಟ ರಕ್ಷಣೆಗೋಸ್ಕರವಾಗಿಯೂ ದುಷ್ಟ ಸಂಹಾರಕ್ಕೋಸ್ಕರವಾಗಿಯೂ. ಪಳ್ಳಿಕೆರೆ ದೇವರ ಮನೆಯಲ್ಲಿ ಸಹಸ್ರ ಚಂಡಿಕಾ ಯಾಗ ನಡೆಯುವಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಮಾರಕವಾಗಿರುವಂಥ ದುಷ್ಟರ ಸಂಹಾರ ಆಗಿದೆ ಅಂತ ಹೇಳುವಂಥ ಒಂದು ದೊಡ್ಡ ಒಂದು ಸಂದೇಶವನ್ನು ಅವರು ಸಾರಿದರು. ಒಳ್ಳೆಯ ರೀತಿಯಲ್ಲಿ ಸಂಪನ್ನಗೊಂಡಿದೆ. ಕೆಲವರು ಹೇಳಿದರು ಎಲ್ಲ ಕಡೆಯೂ ಕೂಡ ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ ಅಂತ. ಆದ ಕಾರಣ ಇನ್ನು ಮುಂದಕ್ಕೂ ಕೂಡ ನಾವು ಒಂದು ವೈದಿಕ ಪರಂಪರೆ ಉಳಿಬೇಕು, ವೈದಿಕರ ಗೌರವ ಉಳಿಬೇಕು, ವೈದಿಕರಿಗೆ ಯಾವುದೇ ರೀತಿಯ ಲೋಪದೋಷಗಳ ಬಾರದ ರೀತಿಯಲ್ಲಿ ಅವರನ್ನು ನಡೆಸಿಕೊಳ್ಳಬೇಕು. ವೈದಿಕರು ಕೂಡ ಅತ್ಯಂತ ಸಮರ್ಪಣಾ ಭಾವದಿಂದ ಕಾರ್ಯವನ್ನು ಮಾಡಬೇಕು. ಭಕ್ತಾದಿಗಳೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸೇರಬೇಕು. ನೇತೃತ್ವ ವಹಿಸುವವರು ಕೂಡ ಸಂಯಮದಿಂದ, ತಾಳ್ಮೆಯಿಂದ ಆ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು. ಡಾಕ್ಟರ್ ಸತ್ಯಕೃಷ್ಣ ಭಟ್ರು ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಡಬೇಕಾದವರು. ಯಾಕೆಂದರೆ ಅತ್ಯಂತ ಸಂಯಮದ, ಯಾವ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ರೀತಿಯಲ್ಲಿ ವಿದ್ವಾಂಸರಾಗಿದ್ದರೂ ಕೂಡ ಅವರಲ್ಲಿ ಯಾವುದೇ ರೀತಿಯ ಅಹಂ ಇಲ್ಲ. ಎಲ್ಲರ ಜೊತೆಯಲ್ಲೂ ಕೂಡ ತಾಳ್ಮೆಯಿಂದ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆ ದೇವರಲ್ಲಿಗೆ ಸಮರ್ಪಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಆ ದೇವರಲ್ಲಿಗೆ ಸಮರ್ಪಣೆಯಾದಂಥ ಕಾರ್ಯದ ಒಳಿತಿನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಎಂಬುದು ನಮ್ಮ ಪ್ರಾರ್ಥನೆ.